ರಾಮನಗರ ರಾಮೋತ್ಸವದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಜನರು ದಿಕ್ಕಾಪಾಲಾಗಿ ಪ್ರಾಣ ಉಳಿಸಿಕೊಳ್ಳಲು ಓಡಾಡಿದ್ದಾರೆ. ರಾಮನಗರ ರಾಮೋತ್ಸವದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಸ್ತಬ್ಧ ಚಿತ್ರ ಮೆರವಣಿಗೆ ವೇಳೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಅಲ್ಲಿಂದ ಜನ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಾಡಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಒಂದು ಜಾಗದಲ್ಲಿ ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ದಳದವರು ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸವನ್ನು ಪಟ್ಟರು. ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಂತಹ ಪ್ರತ್ಯಕ್ಷದರ್ಶಿ ಮಹಿಳೆಯೊಬ್ಬರು ಸ್ಥಳದಿಂದ ಮಾಹಿತಿ ಕೂಡ ನೀಡಿದ್ದಾರೆ. ಕೇರಳದಿಂದ ತಂದಿದ್ದಂಥ ಸುರುಳಿಯಾಕಾರದ ಪಟಾಕಿಯಿಂದ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಪಟಾಕಿ ಹಚ್ಚುತ್ತಿದ್ದಂತೆ ಪಟಾಕಿ ಸ್ಫೋಟಗೊಂಡು ಬ್ಯಾನರ್ಗೆ ಬೆಂಕಿ ತಗುಲಿದೆ. ಅಲ್ಲಿಂದ ಈ ಒಂದು ಬೆಂಕಿ ಆವರಿಸಿಕೊಂಡಿರುವಂಥದ್ದು. ಬ್ಲಾಸ್ಟ್ ಆಗ್ತಿದ್ದಂತೆ ಸುತ್ತಲೂ ಇದ್ದಂಥ ಜನ ಎದ್ನೋ ಬಿದ್ನೋ ಅಂತ ಓಡಾಡಿದ್ದಾರೆ. ದಿಕ್ಕಾಪಾಲಾಗಿದ್ದಾರೆ ಅಲ್ಲಿಂದ ಜನ. ನಾವು ಮಕ್ಕಳ ಜೊತೆ ಹೋಗಿದ್ವಿ, ಸದ್ಯ ಬಚಾವಾಗಿದ್ದೇವೆ. ರಾಮೋತ್ಸವದ ಬೆಂಕಿ ಬಗ್ಗೆ ಅಲ್ಲಿನ ಪ್ರತ್ಯಕ್ಷದರ್ಶಿಯೊಬ್ಬರು ಮಾಹಿತಿಯನ್ನು ನೀಡಿದ್ದಾರೆ. ಕೇರಳದಿಂದ ತಂದಿದ್ದಂಥ ಸುರುಳಿ ಆಕಾರದ ಪಟಾಕಿಯಿಂದ ಈ ಬೆಂಕಿ ಹತ್ತಿಕೊಂಡಿದೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಪಟಾಕಿ ಹಚ್ಚುತ್ತಿದ್ದಂತೆ ಪಟಾಕಿ ಸ್ಫೋಟಗೊಂಡು ಬ್ಯಾನರ್ಗೆ ಬೆಂಕಿ ತಗುಲಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಒಂದು ವಿಂಡೋದಲ್ಲಿ ಬೆಂಕಿ ಯಾವ ರೀತಿ ಆವರಿಸಿಕೊಂಡಿದೆ ಅನ್ನೋದನ್ನು, ಇನ್ನು ದಟ್ಟ ಹೊಗೆ ಮತ್ತು ಬೆಂಕಿಯಿಂದ ಜನರು ಭಯಭೀತಗೊಂಡಿರುವಂಥದ್ದು. ಅಲ್ಲಿಂದ ದಿಕ್ಕಾಪಾಲಾಗಿದ್ದಾರೆ ಜನ. ಸ್ತಬ್ಧ ಚಿತ್ರ ಮೆರವಣಿಗೆ ವೇಳೆ ಏಕಾಏಕಿ ಕಾಣಿಸಿಕೊಂಡಿದೆ ಬೆಂಕಿ. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರತ್ಯಕ್ಷದರ್ಶಿಯಾದಂತಹ ಒಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಏನಾಯ್ತು ಅಲ್ಲಿ, ಹೇಗೆ ಬೆಂಕಿ ಹೊತ್ಕೊಳ್ತು? ಸರ್, ಇದು ಮಡಿಕೇರಿಯ ಫುಲ್ ದಸರಾ ಒಂದು ಫೇಮಸ್ ಅಲ್ಲಿ ಇರುವಂತಹ ಒಂದು ರಾಮೋತ್ಸವಕ್ಕೆ ಕರ್ಸಿದ್ರು. ಸೊ ಅದು ಆಗ್ತಾ ಇರ್ಬೇಕಾದ್ರೆ ಅದು ಫೈರ್ ಬೆಂಕಿಯಿಂದ ಒಂದೊಂದಾಗಿ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗ್ತಾ ಇರ್ಬೇಕಾದ್ರೇನೆ ಒಂದೊಂದು ಫೈರ್ ಲಾಸ್ಟ್ ಅಲ್ಲಿ ಒಂದು ಗಣಪತಿ ಒಂದು ಡೆಮೋ ಫೋಟೋ ಬಂದ ತಕ್ಷಣ ಅಲ್ಲಿ ಫುಲ್ ಫೈರ್ ಆಗೋಯ್ತು. ಅಲ್ಲಿ ಕೆಳಗಡೆ ಇದ್ದಿದ್ದಂತ ಒಂದು ಪ್ಲಾಸ್ಟಿಕ್ ಒಂದು ಇದು ಹತ್ಕೊಂಡು ಫುಲ್ ಫೈರ್ ಆಗ್ಬಿಡ್ತು ಸರ್. ನಾವು ಫುಲ್ ಭಯ ಪಡ್ಕೊಬಿಟ್ಟು ಆಮೇಲೆ ಅಲ್ಲಿಂದ ಜನ ಎಲ್ಲ ಫುಲ್ ಎಕ್ಸಿಟ್ ಆದ್ರು. ಆದ್ರೆ ಸ್ವಲ್ಪ ಮಂದಿ ಜನಕ್ಕೆ ಗಾಯ ಆಗಿರ್ಬೋದು, ಯಾಕಂದ್ರೆ ನಾವು ಕೂಡ ಪಕ್ಕದಲ್ಲೇ ಇದ್ದು ಪಾಪು ಎಲ್ಲ ಇತ್ತು, ನಾವು ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಫೈರ್ ಆಯ್ತು ಸರ್. ಅದ ತಕ್ಷಣ ಆರೋಗ್ಯಕ್ಕೆ ಒಂದು 10-15 ನಿಮಿಷ ತಗೊಳ್ತು. ಐ ಥಿಂಕ್ ಸೋ ಮೆನಿ ಮೆಂಬರ್ಸ್ಗೆ ಗಾಯ ಆಗಿರ್ಬೋದು ಅನ್ಕೋತೀನಿ. ಈಗ ಒಂದು 10 ಮಿನಿಟ್ಸ್ 5 ನಿಮಿಷ ಆಯ್ತು ಸರ್ ಅಷ್ಟೇ. ಸೊ ಏನಂದ್ರೆ ಫೈರ್ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಅಗ್ನಿಶಾಮಕ ಎಲ್ಲ ತಗೊಬಂದು ನಿಂತ್ಕೊಂಡು ಇರ್ಬೇಕಾಗಿತ್ತು. ಅವರು ಯಾವ್ದು ಅಗ್ನಿಶಾಮಕ ಏನು ಇರ್ಲಿಲ್ಲ ಸರ್. ಆಮೇಲೆ ಬಂತು ಅವರು ಇರೋತಂತ ಏನೋ ಒಂದು ಇಂಕ್ರಿಮೆಂಟ್ಸ್ ಆಡ್ಸಾದ್ಮೇಲೆ ಅಗ್ನಿಶಾಮಕ ಬಂತು. ಫುಲ್ ಸೇಫ್ ಇಂದ ಇರ್ಬೇಕಾಗಿತ್ತು. ಹೌದೌದು, ಈ ತರದ ಸಂದರ್ಭದಲ್ಲಿ ಇರಬೇಕು. ಬಟ್ ಈಗ ಬೆಂಕಿ ನಂದಿಸುವಂತ ಕೆಲಸ ಆಯ್ತಾ ಹೇಗೆ ಅಂತ ಮೇಡಮ್? ಹಾ ಸರ್, ಎಲ್ಲ ಕರೆಕ್ಟ್ ಆಗಿ ಹತ್ಕೋಯ್ತು. ಈಗ ತಿರುಗ ಪ್ರಾರಂಭ ಮಾಡ್ತಿದ್ದಾರೆ. ನೀವು ಎಲ್ಲಿಂದ ಹೋಗಿರೋದು? ನೀವು ಲೋಕಲ್ ಅವರೇನಾ ಅಥವಾ ಬೇರೆ ಕಡೆಯಿಂದ ಬಂದಿದ್ದೀರಾ? ನಾವು ಲೋಕಲ್ ಸರ್. ನಾವು ರಾಮನಗರ ಬಸ್ ಸ್ಟಾಪ್ ಅಲ್ಲೇ ಇರೋದು. ಇಲ್ಲಿ ನೋಡಕ್ಕೆ ಅಂತ ನಾವು ಬಂದಿದ್ದು. ಸೊ ಹಾಗಾಗಿ ಇದಾಗಿತ್ತು ಸರ್.
ನೀವು ಇಡೀ ಫ್ಯಾಮಿಲಿ ಫುಲ್ ಹೋಗಿದ್ರಾ ಹೇಗೆ? ಇಡೀ ಫ್ಯಾಮಿಲಿ ನಾವು ಒಂದು 10-15 ಜನ ಬಂದಿದ್ದೀವಿ ಸರ್. ಓಕೆ. ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹೆಂಗ್ ಬೆಂಕಿ ಹೆಂಗ್ ಹೊತ್ಕೊಂತು? ಅದೆಲ್ಲ ಹಾಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸರ್. ನೀವು ಹುಷಾರಾಗಿದ್ದೀರಲ್ಲ, ನೀವು ಸೇಫ್ ಆಗಿದ್ದೀರಲ್ಲ, ಏನು ಆಗಿಲ್ಲ ಸರ್? ಈಗ ದುರಂತ ಆದ್ರೂ ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನಂತ ಗೊತ್ತಾಗ್ತಾ ಇಲ್ಲ, ಜನಗಳಿಗೆ ಎಷ್ಟು ಗಾಯ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಾವೆಲ್ಲ ಸೇಫ್ ಆಗಿದ್ದೀವಿ, ನಾವೆಲ್ಲ ಫುಲ್ ಸ್ಟಾರ್ಟಿಂಗ್ ನಾವು ನೋಡ್ದು ನಾವು ಜನಗಳಿಗೆ ಮಾಹಿತಿ ಕೊಟ್ಬಿಟ್ಟು ಪಾಪುಗಳನ್ನೆಲ್ಲ ಕರ್ಕೊಂಡು ಓಡ್ ಬಂದ್ಬಿಟ್ಟು ಸರ್. ಅಲ್ಲಿ ಕೆಳಗಡೆ ಗ್ಯಾಸ್ ಬೇರೆ ಇತ್ತು, ಸೊ ನಮ್ಗೆ ತುಂಬಾ ಭಯ ಆಗೋಯ್ತು. ಗ್ಯಾಸ್ ಏನಾದ್ರು ಫ್ಲಶ್ ಆಗ್ಬಿಟ್ಟು ಅಂದ್ರೆ ಇನ್ನೊಂದು ಮೇನ್ ಏನಂದ್ರೆ ಅದು ಹಿಂದೆ ಪೂರ್ತಿ ಆತ ತರದೇ ಗಾಡಿಗಳಿತ್ತು. ಸೊ ನಾವು ಫುಲ್ ಭಯ ಆಗೋಯ್ತು ಸರ್. ನಾವು ಸೇಫ್ ಆಗಿದ್ದೀವಿ, ಬಟ್ ಜನ ಸ್ವಲ್ಪ ಮಂದಿ ಗಾಯ ಆಗಿದೆ ಸರ್. ಎಷ್ಟು ಜನ ಗಾಯ ಆಗಿರ್ಬೋದು? ನಿಮ್ಗೆ ಏನಾದ್ರು ಗೊತ್ತಾ, ನೋಡಿದ್ರಾ? ಸರ್ ನಾವು ಪಕ್ಕದಲ್ಲೇ ನೋಡ್ದು. ಅಲ್ಲಿ ಮುಂದೆನೆ ನಿಂತಿದ್ದ ಸರ್, ನಾವು ಅಲ್ಲಿ ಮುಂದೆನೆ ಇದ್ದು. ಸೊ ನಮ್ಗೆ ಅಲ್ಲ, ಅದು ಸಣ್ಣ ಪ್ರಮಾಣದಲ್ಲಿ ಹೊತ್ಕೊಂಡು ಆಮೇಲೆ ಜಾಸ್ತಿ ಆಯ್ತಾ ಅಥವಾ ಒಂದೇ ಸಲ ಜೋರಾಗಿ ಬೆಂಕಿ ಹೊತ್ಕೊಳ್ತಾ ಹೇಗೆ ಅಂತ? ಸಣ್ಣ ಪ್ರಮಾಣ ಕೆಳಗಡೆ ಒಂದು ಟಾರ್ಪಲ್ ಏನೋ ಇತ್ತು, ಬ್ಯಾನರ್ ತರ. ಫಸ್ಟ್ ಅದನ್ನ ಹತ್ಕೋತು. ಅದ್ ಹತ್ಕೊಂಡಾದ್ಮೇಲೆ ಅಲ್ಲಿರುವಂತ ಕೆಲಸ ಮಾಡೋ ಜನಗಳು, ಅಲ್ಲಿ ಅದನ್ನ ಹ್ಯಾಂಡಲ್ ಮಾಡೋರು ಏನೋ ಒಂದು ಏನೋ ಮಣ್ ತರ ಹಾಕಿ ಮುಚ್ತಾ ಇದ್ರು, ಅದನ್ನ ಆರಿಸಕ್ ಟ್ರೈ ಮಾಡ್ತಾ ಇದ್ರು. ಅದಾದ್ಮೇಲೆ ಅದು ಫುಲ್ ಹತ್ಕೋಬಿಡ್ತು ಸರ್. ಹಂಗೆ ಪಕ್ಕ ವೈರ್ಸ್ ಎಲ್ಲ ಹತ್ಕೋಬಿಡ್ತು. ಎಷ್ಟು ಜನ ಇದ್ರು? ತುಂಬಾ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂತ ಕಾಣುತ್ತೆ. ಫುಲ್ ಕ್ರೌಡ್ ಇತ್ತು ಸರ್, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಮತ್ತೆ ಅದನ್ನ ನೋಡಕ್ಕೆ ಅಂತಾನೆ ಫುಲ್ ಸುತ್ತ ನಿಂತ್ಕೊಂಡಿದ್ರು, ಅದು ಪಕ್ಕ ಎಲ್ಲ ನಿಂತ್ಕೊಂಡಿದ್ರು ಸರ್. ಈ ತರ ಆದ್ರೂ ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರಾಮೋತ್ಸವನ. ಅಲ್ಲ, ಬಟ್ ಈಗ ಬೆಂಕಿ ಹೊತ್ಕೊಂಡು ಅದು ಇವಾಗ ಆರ್ಸಂದಲ್ಲಿ ಮತ್ತೆ ತಿರ್ಗಾ ಶುರು ಮಾಡಿದಾರಾ? ಹೌದು ಸರ್. ಏನೇನ್ ಕಾರ್ಯಕ್ರಮ ಇತ್ತು ಇವತ್ತು ಮೇಡಮ್? ಇವತ್ತು ರಂಗೋಲಿ ಸ್ಪರ್ಧೆ, ವಾರ್ಡ್ನಿಂದ ರಂಗೋಲಿ ಸ್ಪರ್ಧೆ, ಅಲ್ಲಲ್ಲಿ ವಾರ್ಡ್ಗಳಿಗೆ ಅದೆಲ್ಲ ಇಟ್ಟಿದ್ರು. ಈ ನೈಟ್ ಮೇಲೆ ಎಲ್ಲಾ ದೇವಸ್ಥಾನದ ದೇವತೆಗಳನ್ನ ಕರ್ಕೊಬಂದು ರೋಡ್ ಶೋ ಮಾಡ್ತಾ ಇದ್ರು ಸರ್. ಆಗ ಮಡಿಕೇರಿಯಲ್ಲಿ ಫುಲ್ ಫೇಮಸ್ ಆಗಿರುವ ದಸರಾ ಮಹೋತ್ಸವ ಕರ್ಸಿದ್ರು. ಅದು ನಡೀತಾ ಇರ್ಬೇಕಾದ್ರೆ ಹತ್ಕೋಗ್ಬಿಡ್ತು ಸರ್. ಅಂದ್ರೆ ಅದೇ